ಲಕ್ಕಿಯವರೇ, ನಾನು ದೇವಸ್ಥಾನಕ್ಕೆ ಹೋಗಿ ಬಂದೆ. ಸರಿ, ಹೋಗಿ ಬಂದ್ಮೇಲೆ ಏನು ಕೇಳ್ತೀಯಾ? ಲಕ್ಕಿಯವರೇ, ನಿಮ್ಮನ್ ಬಿಟ್ರೆ ನನಗೆ ಯಾರಿದ್ದಾರೆ ಹೇಳಿ? ಕನಸಲು ನೂರು ಬಾರಿ ಕರೆಯುವೆ ನಿನ್ನೆ ನಾನು, ಅಭ್ಯಾಸವಾಗಿ ಹೋದೆ ನೀ ಜೀವಕ್ಕೆ. ಹಂಪೆ ದೀಪದಲ್ಲಿ ಕಬಡ್ಡಿ ಅಂದ್ರೆ ಲಕ್ಕಿ, ಲಕ್ಕಿ ಅಂದ್ರೆ ಕಬಡ್ಡಿ. ಜೋರ್ ಮಳೆ ಬಂದು ಮೋಡ ಎಲ್ಲ ಖಾಲಿಯಾಗಿ ಆಕಾಶ ಖಾಲಿ ಕಾಣಿಸ್ತಿತ್ತಂತೆ. ಹಾಗೆ ನೀವು ತುಂಬಾ ದಿನದಿಂದ ನಂಬರ್ 1 ಪಟ್ಟದಲ್ಲಿ ಇದ್ರಲ್ಲ, ಅದಕ್ಕೆ ಈಗ ನೆಲ ಕಚ್ಚಿದ್ದೀರಾ. ನಿಮ್ ಕೈಲಿ ಏನೂ ಆಗ್ಲಿಲ್ಲ ಅಂತ ನೀವು ಚಿಂತೆ ಮಾಡ್ಬೇಡಿ ಲಕ್ಕಿ ಅವರೇ. ಕೂತಿದ್ದ ಜಾಗದಲ್ಲೇ ಚಪ್ಪಾಳೆ ತಟ್ಟಿ. ಹಂಪೆ ದೀಪದಲ್ಲಿ ಕಬಡ್ಡಿ ಅಂದ್ರೆ ಲಕ್ಕಿ, ಲಕ್ಕಿ ಅಂದ್ರೆ ಕಬಡ್ಡಿ. ಜೋರ್ ಮಳೆ ಬಂದು ಮೋಡ ಎಲ್ಲ ಖಾಲಿಯಾಗಿ ಆಕಾಶ ಖಾಲಿ ಕಾಣಿಸ್ತಿತ್ತಂತೆ. ಹಾಗೆ ನೀವು ತುಂಬಾ ದಿನದಿಂದ ನಂಬರ್ 1 ಪಟ್ಟದಲ್ಲಿ ಇದ್ರಲ್ಲ, ಅದಕ್ಕೆ ಈಗ ನೆಲ ಕಚ್ಚಿದ್ದೀರಾ. ನಿಮ್ ಕೈಲಿ ಏನೂ ಆಗ್ಲಿಲ್ಲ ಅಂತ ನೀವು ಚಿಂತೆ ಮಾಡ್ಬೇಡಿ ಲಕ್ಕಿ ಅವರೇ. ಕೂತಿದ್ದ ಜಾಗದಲ್ಲೇ ಚಪ್ಪಾಳೆ ತಟ್ಟಿ. ಬನ್ನಿ, ಇವಾಗ ಕೈ ಕೊಡಿ. ಆಗಲ್ಲ ಕಣೆ. ಆಗುತ್ತೆ, ಕಾಲ್ ನೆಲಕ್ಕೆ ಇಡಿ. ಇವಾಗ ನೋತ ಕಣೆ, ಬೇಡ. ಏನೂ ಆಗಲ್ಲ, ನೆಲಕ್ಕೆ ಕಾಲಿಡಿ. ನೋವಾಗುತ್ತೆ. ಒಂದ್ಸತಿ ಪ್ರಯತ್ನ ಮಾಡೋಣ, ನಾನು ನಿನ್ ಜೊತೆ ಇದ್ದೀನಿ. ಆಗುತ್ತೆ. ಅಮ್ಮ, ಹಾಗೆ ಹೋಯ್ತು ನೋಡಿ. ನೋವಾಗ್ತಿದೆ. ಹಾಗೆ ಹೋಯ್ತು, ನಿಂತ್ಕೊಂಡೇ ಬಿಟ್ರಿ ನೋಡಿ. ನಾನು ಹಿಡ್ಕೊಳ್ಳಿ. ಇಷ್ಟು ಪ್ರಯತ್ನ ಪಡ್ತಿದ್ದೀನಿ, ಆದ್ರೂ ನೀವು ಒಂದ್ ಹೆಜ್ಜೆನೂ ಇಡಕ್ಕಾಗ್ಲಿಲ್ವಲ್ಲ. ಆ ದೇವ್ರನ್ನ ಪದೇ ಪದೇ ಹೇಳ್ಬೇಡ. ಏ ಲಕ್ಕಿ, ಅವಳನ್ನೇನು ನೋಡ್ತೀಯ? ಬಾ. ಅಮ್ಮ, ಗೀತಾ, ಏನಾಯ್ತು? ಗೀತಾ, ಗಾಡಿ ಬರ್ತಾ ಇದೆ. ಗೀತಾ, 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 ಗೀತಾ. ಇದೇನೋ ಇದು? ಗೀತಾ ಬಿದ್ದೋದ್ಲು? ಪ್ಲಾನ್ ಅಲ್ಲಿ ಇದು ಇತ್ತಾ? ಇಲ್ಲ ಪುಟ್ಟತೆ, ಇರ್ಲಿಲ್ಲ. ಬೆಳಗಿಂದ ಉಪವಾಸ ಬೇರೆ ಇದ್ಲು ಈ ಗೀತಾ. ಎಲ್ಲಿ ಗಾಡಿ ಕಾಣಿಸ್ತಾನೆ ಇಲ್ಲ. ಪೃಥ್ವಿ ಇಲ್ಲೇ ಎಲ್ಲ ನಿಲ್ಸಿರ್ತಾನೆ, ನೋಡೋಣ ಬನ್ನಿ. ಏ, ಗೀತಾ ನಮ್ಮನೆ ಹುಡುಕ್ತಾ ಇದ್ದಾಳೆ ಕಣ್ರೋ. ಈ ಅಕ್ಕನ್ ತಲೆನೇ ಇಲ್ಲ, ನಾವ್ ಎಲ್ಲಿ ಕಾಣಿಸ್ತೀವಿ ಅಂತ ಹುಡುಕ್ತಿದ್ದಾಳೆ. ನಾವು ಸಿಗ್ನಲ್ ಕೊಡ್ಲಿ ಅಂತ ಕಾಯ್ತಾ ಇದ್ದಾರೆ. ಏನ ಸೌಂಡು? ಗೂಬೆ ಗೂಬೆ ಇರ್ಬೇಕು ಲಕ್ಕಿಯವರೇ. ಇಷ್ಟೊತ್ತಲ್ಲಿ ಗೂಬೇಕು ಹೋಗುತ್ತಾ? ಗೂಬೇಕು ಹೋಗುತ್ತೆ ರಾತ್ರಿ ಹೊತ್ತು. ಅದು ಆ ದೇವಸ್ಥಾನದಲ್ಲಿ ಏನೇನೋ ಮಹಿಮೆ ಇರುತ್ತೆ, ನಮಗ್ ಗೊತ್ತಾಗಲ್ಲ ಅಷ್ಟೇ. ಲಕ್ಕಿಯವರೇ, ನಾನು ಹೋಗ್ಬಿಟ್ಟು ಏಕದವ ಕಿತ್ಕೊಂಡ್ ಬಂದ್ಬಿಡ್ತೀನಿ. ಯಾಕೆ? ಗಣೇಶನ ಹಬ್ಬ ಬರ್ತಿದ್ಯಲ್ವಾ, ಪೂಜೆಗಿದ್ ಶ್ರೇಷ್ಠ, ಅದಕ್ಕೆ. ನಡಿ, ನಾನು ಬರ್ತೀನಿ. ಬೇಡ ಬೇಡ, ನೀವ್ ಇಲ್ಲೇ ಇರಿ, 2 ನಿಮಿಷ ನಾನು ಕಿತ್ಕೊಂಡ್ ಬಂದ್ಬಿಡ್ತೀನಿ. ಸರಿ. ಬಾಬಾ, ಇದ್ಯಾರ್ಗೆ? ಪೃಥ್ವಿಗೋ ಗಾಡಿ ಬರ್ಲಿ ಅಂತ. ಗೀತಾ, ಗೀತಾ,
ಗೀತಾ ಗೀತಾ ಗಾಡಿ ಬರ್ತಾ ಇದೆ. ಬಹಳ ಮೆರಿತಿದ್ದೆ, ಗಂಡನ್ನ ನಡೆಯೋ ಹಾಗೆ ಮಾಡಿದೆ ಅಂತ ಇಷ್ಟಕ್ಕೆ ಮುಗಿಲಿಲ್ಲ ಕಣೆ. ಇವತ್ತು ಅವನು ಸೆಲೆಕ್ಟ್ ಆಗೋ ಹಾಗೆ ಮಾಡಬೇಕು. ಖಂಡಿತ ಅಮ್ಮ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡ್ತೀನಿ. ಸೆಲೆಕ್ಟ್ ಆಗಲೇಬೇಕು ಕಣೆ ಅವನು. ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ನೀನ್ ಸೋತ ಹಾಗೆ. ಸೋತವ್ರಿಗೆ ಈ ಮನೇಲಿ ಜಾಗ ಇಲ್ಲ. ಸಿಕ್ಕಿದ್ದು ಪೆಟ್ಟಿಗೆ ಕೀಲಿ ಅಲ್ಲ, ಪೆಟ್ಟಿಗೆ ಮುಚ್ಚಿರೋ ಕಾರಣ. ಹೌದಾ? ಏನದು? ಸಾಗರ್ ಮನ್ಸಿನ ಪೆಟ್ಟಿಗೆ ಒಳಗೆ ಒಂದು ಹುಡುಗಿ ಇದ್ದಾಳೆ. ಗಂಗಾ, ನಿನಗೆ ಸಾಗರ್ ಅಂದ್ರ ಪಸಂದ ಹೌದಿಲ್ಲೋ? ಹೌದು ಅಜ್ಜಮ್ಮ, ಇದು ನಿಮಗೂ ಗೊತ್ತಿದ್ದು ಅಲ್ದಾ? ಅದೆಲ್ಲ ನನಗೆ ಗೊತ್ತದವ. ಆದ್ರೆ ಲಗ್ನ ಆದ್ಮೇಲೆ ಸಾಗರ್ ನಿನ್ನ ಚಲೋ ನೋಡ್ಕೋತಾನೋ ಇಲ್ಲೋ ಅನ್ನೋದು ನನಗೆ ಗೊತ್ತಾಗಬೇಕಾಗಿದೆ. ಕಬಡ್ಡಿ ಕಬಡ್ಡಿ ಇವತ್ತು ನಿನ್ನ ಸಾವು ನಿಶ್ಚಿತ. ಇದು ಸಾಧ್ಯ ಇಲ್ಲ. ನಾನಿದ್ದು ಆ ನಾಗಿಣಿ ವಿಷ್ಣುನ ಬಲಿ ತಗೊಂಡ್ರೆ ಅದಕ್ಕಿಂತ ಅವಮಾನ ಬೇರೊಂದಿಲ್ಲ. ಜೈ ಮಹಾಕಾಲ. ಅವ್ರು ಬೇರೆ ಎಲ್ಲೂ ಹೋಗಿರೋದಿಲ್ಲ, ನಾಗವನಕ್ಕೆ ಹೋಗಿದ್ದಾರೆ. ನಾನು ಮನೇಲಿ ಇಲ್ಲದೆ ಇರೋದನ್ನೇ ಕಾಯ್ತಾ ಇರ್ತೀಯಲ್ಲ, ಮನೆ ಕೆಲಸದಿಂದ ತಪ್ಸ್ಕೊಳ್ಳೋದಕ್ಕೆ? ಇಲ್ಲ, ಅವಳ ನಾನೇ ಆಟಕ್ಕೆ ಕರ್ಕೊಂಡು ಬಂದಿದ್ದು. ನೀವು ಇವಳನ್ನ ಆಟ ಆಡೋದಕ್ಕೆ ಇಲ್ಲಿ ಕರ್ಕೊಂಬಂದ್ಬಿಟ್ರೆ ಅಲ್ಲಿ ಮನೆ ಕೆಲಸ ಯಾರು ಮಾಡ್ತಾರೆ? ನಿಮ್ಮ ಅಪ್ಪನೇ. ಏನೇ ಮುಖ ನೋಡ್ತಾ ಇದೀಯಾ? ನಡಿಯ ಮನೆಗೆ. ಅಲ್ಲ, ವಿನು ಅವ್ರು ಯಾರನ್ನೋ ಪ್ರೀತಿಸ್ತಾ ಇದ್ದೀನಿ ಅಂದ್ರಲ್ಲ, ಅದ್ಯಾರಿರ್ಬೋದು? ವಿದ್ಯಾ, ಅಯ್ಯೋ, ಮತ್ತೆ ಇನ್ನೊಂದಷ್ಟು ಕೆಲಸ ಆಯ್ತಲ್ಲ. ಇದನ್ನೇನಾದ್ರೂ ಶರ್ಮಿಳಕ್ಕ ನೋಡಿದ್ರೆ ರೇವತಿ, ಇದ್ರಾಗ ಏನೈತೆ ಅಂತ ಹೇಳು. ಆಂಟಿ ಹೇಳಿ ಆಂಟಿ, ಇದ್ರಾಗ ಏನೈತೆ? ಇದು ನಿನ್ ಗಂಡ ನಿನಗೆ ಕಳ್ಸಿರೋ ಡಿವೋರ್ಸ್ ಪೇಪರ್ಸ್. ನಂದಿತಾ ಅವ್ರ ಮಾತಲ್ಲಿ ನಿಜ ಇಲ್ಲ. ಏನನ್ನೂ ಮುಚ್ಚಿಡ್ತಾನೆ ಇದ್ದಾರೆ. ಏನಿರ್ಬೋದು? ಹೇಗೆ ನಾವು ಬರೋ ಈ ಹಾಸ್ಪಿಟಲ್ಗೆ ಅವರು ಬಂದರು, ಅಥವಾ ಅವ್ರು ಬಂದಮೇಲೆ ನಾವು ಬಂದ್ವಾ? ಯಾರಿಗೇನಾಯ್ತು?